ನಮಸ್ಕಾರ ಸ್ನೇಹಿತರೆ, ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ತಮಗೆ ನಾನು ಇವತ್ತೊಂದು ಪ್ರೊಡಕ್ಷನ್ ಕ್ರಾಪ್ ಬಗ್ಗೆ ನಾನು ವೀಡಿಯೋ ತಮಗೆ ತೋರಿಸ್ತಾ ಇದ್ದೀನಿ. ಸೊ ನಾರ್ಮಲಾಗಿ ಇವಾಗ ಅಕ್ಟೋಬರ್ ನವಂಬರ್ ತಿಂಗಳು ಬಂದರೆ ಸಾಕು, ತುಂಬ ಜನ ರೈತರು ಈಗ ಏನು ಮಾಡ್ತಾರೆ ಅಂದರೆ ಪ್ರೊಡಕ್ಷನ್ ಕ್ರಾಪ್ಗೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸೊ ಅದೇ ಪ್ರೊಡಕ್ಷನ್ ಕ್ರಾಪ್ಗೆ ಸಂಬಂಧಪಟ್ಟು ಒಂದು ಬೀನ್ಸ್ ತೋಟಕ್ಕೆ ನಾನು ಬಂದಿದ್ದೀನಿ. ಸೊ ಈ ತೋಟ ಬಂದುಬಿಟ್ಟು ನಮಗೆ ಮಾರ್ಗನ್ ಕುಂಟ್ಲ ಹತ್ರ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಇವರು ಸರಿಸುಮಾರು ಒಂದು 10 ಎಕರೆವರೆಗೂ ಈ ಬೆಳೆನ ಬೆಳೀತಾ ಇದ್ದಾರೆ. ಸೊ ಇದು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ನಾನಂತೂ ಇದನ್ನು ಮೈಂಟೈನ್ ಮಾಡಿಲ್ಲ, ಯಾಕಂದರೆ ನಾನು ಬೇರೆ ಬೇರೆ ತೋಟಗಳೆಲ್ಲ ಮೈಂಟೈನ್ ಮಾಡಿಕೊಟ್ಟಿದ್ದೀನಿ. ಬಟ್ ಇದು 10 ಎಕರೆ ಇದೆ ಅಂತಕ್ಕೆ 10 ಎಕರೆ ಇದೆ ಅಂತ ಹೇಳಿದ್ದಕ್ಕೆ ನಾನು ತುಂಬ ಇಂಟ್ರೆಸ್ಟ್ ಆಗಿ ಬಂದಿದ್ದೀನಿ ವೀಡಿಯೋ ಮಾಡಲಿಕ್ಕೆ ಅಂತ. ಸೊ ನೋಡೋಣ ಇವರು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ, ಏನೇನು ಇದನ್ನು ಫರ್ಟಿಲೈಸರ್ ಏನು ಬಿಟ್ಟವ್ರೆ, ಸ್ಪ್ರೇ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಮೇಜರಾಗಿ ಸ್ಪ್ರೇ ಮಾಡಿದ್ರೂ ಸಹ ನಾವು ಮೇಂಟೈನ್ ಮಾಡಬೇಕಾಗಿರೋದು ಫರ್ಟಿಕೇಷನ್ನು. ನಾವು ಡ್ರಿಪ್ಪಲ್ಲಿ ಏನು ಬಿಡ್ತೀವೋ ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ ಸಾಕಷ್ಟು ನಾವು ಪ್ರೊಡಕ್ಷನಲ್ಲಿ ಏನು ನಾವು ಹಾಕ್ಕೊಂಡಿರ್ತೀವಿ ಕ್ರಾಪ್ ಅನ್ನೋದು ಇಳುವರಿ ತೊಗೋಬೋದು. ಸೊ ನಾನು ಕೇಳ್ಪಟ್ಟಂಗೆ ಈ ರೈತರು ಬಂದುಬಿಟ್ಟು ವೃತ್ತಿಪರ ವಕೀಲರಾಗಿದ್ದಾರೆ ಅವರು. ಸೊ ಅವ್ರ ಹೆಸರು ಬಂದು ಜಯಪ್ಪ ಅಂತ ನಂಗೆ ಗೊತ್ತಾಯಿತು. ಸೊ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಹಾಗೆ ಪರಿಚಯ ಮಾಡಿಕೊಂಡು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲ ತಿಳ್ಕೊಂಡು ಅವ್ರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಹೇಳಿ ಸರ್. ಸರ್ ಇದು ಟೋಟಲಾಗಿ ಎಷ್ಟು ಎಕರೆ ನೀವು ಇದನ್ನು ಮಾಡಿದರೆ? ನಾನು ನಿಯರ್ಲಿ ಒಂದು 10 ಎಕರೆಯಲ್ಲಿ ಕ್ರಾಪ್ ಹಾಕಿರ್ತೀನಿ ಈಗ. ಓಕೆ. ಸೊ ಈಗ ವೃತ್ತಿಪರ ನೀವು ವಕೀಲರು ಅಂದ್ರಲ್ಲ ಸರ್, ಗೊತ್ತಾಯ್ತು ನನಗೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ನಾನು ಈಗ ಆಲ್ರೆಡಿ ವಕೀಲ ವೃತ್ತಿಯನ್ನು ಸುಮಾರು 15 ವರ್ಷದಿಂದ ಮಾಡ್ತಾಯಿದ್ದೀನಿ. ಓಕೆ. ಅದ್ರ ಜೊತೆಯಲ್ಲೇ ನಾನು ಈಗ ಇದನ್ನು ಬೇಸಾಯನ ಸಹ ನಾನು ಪಾರ್ಟ್ ಟೈಮ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಟೊಮಾಟೊ ಕ್ರಾಪ್ ಹಾಕಿದ್ದೆ. ಓಕೆ. ಅದಕ್ಕೆ ಮೊದಲು ಬೀನ್ಸ್ ಇದು ಸುಮಾರು ಒಂದು 4-5 ವರ್ಷದಿಂದ ನಾನು ಬೀನ್ಸ್ ಹಾಕ್ತಾನೆ ಇದ್ದೀನಿ. ಇದು ಸೀಡ್ಗೆ ಹೋಗ್ತಕ್ಕಂಥದ್ದು. ಇದು ಓಕೆ. ಇದನ್ನ ಕೊಟ್ಟಿರ್ತಕ್ಕಂಥದ್ದು ನಮಗೆ ಇದು ಮಾಮೂಲಿ ಬೀಜಕ್ಕೆ ಹೋಗೋದು. ಇದು ಪ್ರೊಡಕ್ಷನ್ ಅಂದ್ರೇನೆ ಲಾಸ್ಟ್ ಟೈಮ್ ಆಗಿ ಕೊನೆಯದಾಗೆಲ್ಲ ಬೀಜ ಮಾಡಿ ಅದನ್ನೆಲ್ಲ ಅವ್ರು ತಗೊಂಡು ಹೋಗ್ತಾರೆ, ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಓಕೆ. ಕಂಪನಿಯವರು ಸಾರ ಸೆಟ್ ಎಲ್ಲ ತಗೊಂಡು ಹೋಗ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಓಕೆ. ಅದನ್ನ ಇದು ಸೊ ಇದು ನಿಮಗೆ ಯಾವುದು ಕಂಪ್ನಿ ಬೀಜ ಅಂತ ಹೇಳಿದ್ದಾರೆ ಏನಾದ್ರು? ಅವ್ರ ಕಂಪನಿ ಏನೇನಿಲ್ಲ, ಅವ್ರ ಏಜೆಂಟ್ ಇರ್ತಾರೆ ಅವರು. ಅದು ಮೋಸ್ಟ್ಲಿ ಸರಿ, ನಿಮ್ಮ ಕಂಪ್ನಿ ಬಗ್ಗೆ ಮಾಹಿತಿ ಇರಲ್ಲ ಇದು, ಬಟ್ ಪ್ರೊಡಕ್ಷನ್ ಅಂತ ಒಬ್ಬ ಏಜೆಂಟ್ ಅನ್ನ ಮೇಂಟೈನ್ ಮಾಡ್ತಾರೆ. ಅವ್ರ ಮುಖಾಂತರ ನಿಮಗೆ ಬರುತ್ತೆ, ಅದನ್ನ ನೀವು ಕ್ರಾಪ್ ಇದನ್ನ ಸೋಯ್ ಮಾಡ್ಕೊಂಡು ಕ್ರಾಪ್ ತೆಗೆದು ಓವರಾಲ್ ಆಗಿ ಎಲ್ಲ ಸಾರ ಸೆಟ್ಟಾಗಿ ಎಲ್ಲ ಮಾಡ್ತಿದ್ದೀರಾ. ಸೊ ಇದ್ರ ಬಗ್ಗೆ ತುಂಬಾ ನಿಮಗೆ ಅನುಭವ ಇದೆ ಅನಿಸುತ್ತೆ, ತುಂಬಾ ವರ್ಷದಿಂದ ಹಾಕ್ತಿದ್ದೀರಾ. ಸೊ ಈಗ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಿದ್ದೀರಾ ಸರ್ ಇದು? ಇದನ್ನ ನಾನು ಈ ಸಲ ಮಲ್ಚಿಂಗ್ ಹಾಕ್ಬೇಕು ಅನ್ಕೊಂಡಿದ್ದೆ, ಹಾಕ್ಲಿಲ್ಲ. ಆದ್ರೂ ಓಪನ್ ಫೀಲ್ಡ್ ಅಲ್ಲಿ ಹಂಗೆ ಹಾಕಿದ್ದೀನಿ. ನಾನು ಈಗ ಅಮ್ಮಮ್ಮ ಅಂದ್ರು ಇದಕ್ಕೆ ಒಂದು 3 ಟೈಮ್ಸ್ ಇದು ಸ್ಪ್ರೇ ಮಾಡಿದ್ದೀನಿ. ಒಂದು ಸಿಂಗಂಟಾ ಕಂಪನಿದು ಇದು ಯಾವುದು, ಈಗ ಹುಳು ಬಿದ್ದಿದ್ರೆ ಸಿಮಡೈಸ್ ಒಂದ್ಸಲಿ ಸ್ಪ್ರೇ ಮಾಡಿದ್ದೀನಿ. ಸಿಮಡೈಸ್ ಒಂದ್ಸಲಿ, ಅದಾದ ತಕ್ಷಣ ನೆಕ್ಸ್ಟ್ ಇನ್ನೊಂದ್ಸಲಿ ಮತ್ತೆ ಇದು ಮಾಡಿದ್ದೀನಿ. ಯಾವುದು ಸಿಮಡೈಸ್ದೆ ಆಂಪ್ಲಿಗೋ ಒಂದ್ಸಲಿ ಮಾಡಿದ್ದೀನಿ. ಅದು ನಾನು ಬೇರೆ ಇದಾಗಿರ್ತಕ್ಕಂಥದ್ದು ಇನ್ನು ಸಾವಯವ ಗೊಬ್ಬರ ಏನೂ ಹೊಡಿಸಿಲ್ಲ, ಯಾಕಂದರೆ ಈ ಸಲ ಟೈಮ್ ಇರಲಿಲ್ಲ ನನಗೆ. ಆದ್ದರಿಂದ ಇದಕ್ಕೆಲ್ಲ ನಾನೀಗ ಬಿಟ್ಟಿರ್ತಕ್ಕಂಥದ್ದು ಡ್ರಿಪ್ಪಲ್ಲಿ ಬಿಟ್ಟಿರ್ತಕ್ಕಂಥದ್ದೇ ಇದನ್ನು 1-2 ಸಲ ಬಿಟ್ಟಿದ್ದೀನಿ ಅಷ್ಟೇ. ಓಕೆ. ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಇದಕ್ಕೆ. ಓಕೆ ಸರ್. ಸರಿ, ಈಗ ನಾವು ಎಷ್ಟೇ ಸ್ಪ್ರೇ ಮಾಡಿದ್ರು ಸಹ ಏನು ಬೆಳೆಗೆ ನಾವು ಹುಳಕ್ಕಾಗಿರ್ಬೋದು, ರೋಗಕ್ಕಾಗಿರ್ಬೋದು, ಡೆವಲಪ್ಮೆಂಟ್ಗಾಗಿರ್ಬೋದು, ಎಷ್ಟೇ ಸ್ಪ್ರೇ ಮಾಡಿದ್ರು ಸಹ ನಾವು ಡ್ರಿಪ್ಪಲ್ಲಿ ಏನು ಫರ್ಟಿಕೇಷನ್ ಬಿಡ್ತೀವೋ ಅದ್ರ ಮೇಲೆ ಬೆಳೆನ ನಾವು ಔಟ್ಪುಟ್ ತಗೋಬೇಕಾಗುತ್ತೆ. ಸೊ ನೀವು ಈ ಬೆಳೆಗೆ ನಾನು ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಬೆಲೆ ಅನ್ನೋದು. ನೀವು ಏನೇನು ಇದಕ್ಕೆ ಬೆಳೆಗೆ ನೀವು ಡ್ರಿಪ್ಪಲ್ಲಿ ಬಿಟ್ಟಿದ್ದೀರಾ ಫರ್ಟಿಲೈಸರ್ ಅನ್ನೋದು? ನಾನು ಇದನ್ನ ಸ್ಟಾರ್ಟಿಂಗ್ ಗ್ರೋವೆತ್ ಆದಾಗ ಒಂದು 10-15 ಡೇಸ್ ಇದ್ದಿದ್ದಾಗ, ಸಣ್ಣದು ಇದ್ದಿದ್ದಾಗ ಆಗ್ಬಿಟ್ಟಿರ್ತಕ್ಕಂಥದ್ದು KC ಅಂತಕ್ಕಂಥದ್ದು. ಇದು ಯಾವುದು ಟಿಮ್ಯಾಕೋ ಆಗ್ರೋ ಸೇರಿರ್ತಕ್ಕಂಥದ್ದು. ಇದನ್ನ ಗ್ರೇಡ್ ಬರುತ್ತೆ, ಇದನ್ನ ಸ್ಟಾರ್ಟಿಂಗ್ ಇದನ್ನ ಬಿಟ್ಟಿರೋದು. ಸ್ಟಾರ್ಟಿಂಗ್ KC1. ಇದಾದ ತಕ್ಷಣ ಅದನ್ನ ಬಿಟ್ಟು ಮತ್ತೆ ಇನ್ನೊಂದು 15 ಡೇಸ್, ಒಂದು 15 ದಿವಸ 20 ದಿವಸ ಬಿಟ್ಕೊಂಡು ಈ ಎಗೈನ್ ಮళ్ళీ ಅದನ್ನೇ ಒಂದು 10 ಡೇಸ್ ಬಿಟ್ಕೊಂಡು ಮತ್ತೆ ನಾನು ಅದೇ ಕಂಪನಿದೆ ಗ್ರೇಡ್ 3 ಅಂತ ಬಿಟ್ಟೆ ನಾನು. ಯಾಕಂದ್ರೆ ಫ್ಲವರ್ ಹೂವು ನೆಕ್ಸ್ಟ್ ಎಲ್ಲ ಇದು ಬರೋದಕ್ಕೋಸ್ಕರ ಬಿಟ್ಟಿದ್ದೀನಿ KC3. ಈಗ ಫ್ಲವರ್ ನೆಕ್ಸ್ಟ್ ಫ್ಲವರ್ ಡ್ರಾಪ್ ಆಗ್ದಿರಾ ಎಲ್ಲಾನು ಈಗ, ಯಾಕಂದ್ರೆ ಈ ಕ್ರಾಪ್ ನಿಂತಿದೆ ಅಂದ್ರೆ ಬೇರೆದೆಲ್ಲ ಫ್ಲವರ್ ಡ್ರಾಪ್ ಆಗಿದೆ ಜಾಸ್ತಿ, ಇದರಲ್ಲಿ ಡ್ರಾಪ್ ಆಗ್ಲಿಲ್ಲ ನಮ್ದ್ರಲ್ಲಿ. ಯಾಕಂದ್ರೆ KC3 ಬಿಟ್ಟಿದ್ದೀನಿ. KC3 ಬಿಟ್ರೆ ಮೇಲು ಅಂತ ಹೇಳಿದ್ರು, ಅದನ್ನ ಬಿಟ್ಟೋದ್ರಿಂದ ಇದರಿಂದ ಹೊರ್ತಾಗಿದೆ ನನಗೆ. ಅದ್ರ ಜೊತೆಗೆ ಈಗ ಎಗೈನ್ ಲಾಸ್ಟ್ ಈಗೆಲ್ಲ ಕಾಯಿ ಇದಾಗಿದೆ. ಈಗ ಡೆವಲಪ್ಮೆಂಟ್ಗೆ 5 ಬಿಡ್ಬೇಕಂತ ಒಂದ್ಸಲ ಬಿಟ್ಟಿದ್ದೀನಿ. ಅಂದ್ರೆ ಬೀಜ ದಪ್ಪ ಬರ್ಲಿ, ಅದು ಗ್ರೇಡ್ 5 ಬಿಡ್ಬೇಕಂತ ಇದಿದೆ ಇದ್ರಲ್ಲಿ. ಯಾಕಂದ್ರೆ ಗ್ರೇಡ್ 5 ಅಲ್ಲಿ ಇದಿರುತ್ತೆ, ಯಾವುದು ಪೊಟಾಶ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಪೊಟಾಶ್ ಜಾಸ್ತಿ ಇರುತ್ತೆ.
ಅದರಿಂದ ಇದನ್ನು ಬಿಡಬೇಕಂತ ಈ ಸಲ ಬಿಟ್ಟಿದ್ದೀವಿ. ಓಕೆ 42% ಇರುತ್ತೆ ಪೊಟ್ಯಾಶ್. ಓಕೆ ಸರ್, ಓವರಾಲ್ ಆಗಿ ನೀವು ಈ ಫರ್ಟಿಲೈಸರ್ ಬಿಟ್ಟಾಗಿಂದ ನಿಮ್ಗೆ ಕ್ರಾಪ್ ಅನ್ನೋದು ಚೆನ್ನಾಗಿ ಬಂದಿದೆ. ಹೌದೌದು. ಸೊ ಇದರ ಮೇಲೆ ನಿಮ್ಮ ಒಪಿನಿಯನ್ ಏನೇ ಸರ್ ಈ ಫರ್ಟಿಲೈಸರ್? ಈಗ ಏನಂದ್ರೆ ರೈತರು ಇದು 5 kg ದುಬಾರಿ ಅನ್ಸ್ಬೋದು, ದುಬಾರಿ ಆದ್ರೂ ಇದರಿಂದ ರಿಸಲ್ಟ್ ಇದೆ, ಓಕೆ, ಒಳ್ಳೆ ರಿಸಲ್ಟ್ ಇದೆ. ಆದ್ರಿಂದ ಪ್ರತಿಯೊಬ್ಬ ರೈತರು ಇದನ್ನ ಬಳಸಿ ಈ ರೀತಿ ಬೇಸಾಯ ಮಾಡ್ತಕ್ಕಂಥದ್ದು ಮೇಲು ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಯಾಕಂದ್ರೆ ಬೇರೆ 25 kg ಬರೋ 25 kg ಆದ್ರೆ ಅದೇ ಒಂದು 4,000 ರೂಪಾಯಿ ಇದ್ರೆ 25 kg ಬರುತ್ತೆ. ಏನ್ ಅನ್ಕೊಳ್ತಾರೆ ಅಂದ್ರೆ 5 ಪಾಕೆಟ್ ಬರುತ್ತಲ್ಲಪ್ಪ, ಇದು 2,500 ಇಷ್ಟು ಕಾಸ್ಟ್ ಜಾಸ್ತಿ ಅಲ್ಲ ಅಂತೇಳಿ ಕೆಲವರು ರೈತರೆಲ್ಲ ಹಿಂಜರಿತಾರೆ. ರೈತರು ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು. ಯಾಕಂದ್ರೆ ಇನ್ನೊಂದೇನಂದ್ರೆ ಈ KSC ಇದರಲ್ಲಿ ಸ್ಪೆಷಲ್ ಏನಂದ್ರೆ ಬೇರೆ ಇದರಲ್ಲಿ ಕೇವಲ 13 NPK ಮಾತ್ರ ಅವ್ರು ತೋರಿಸಿರ್ತಾರೆ. ಇದ್ರಲ್ಲಿ ಬೇರೆ ನ್ಯೂಟ್ರಿಯನ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಏನಂದ್ರೆ ಅದನ್ನ ತೋರ್ಸಲ್ಲ ಇವರು, ಅದಕ್ಕೋಸ್ಕರ ಇಷ್ಟು ಕಾಸ್ಟ್ ಇರೋದು ಇದು. ಅವು ಯಾಕೆ ಕಾಸ್ಟ್ ಕಮ್ಮಿ ಅಂದ್ರೆ ಅದರಲ್ಲಿ NPK 3 ಮಾತ್ರ ಇರುತ್ತೆ, ಬೇರೆ ನ್ಯೂಟ್ರಿಯನ್ಸ್ ಆಗಿರ್ಲಿ ಬೇರೆ ಸಲ್ಫರ್ ಮಿನಿಮಮ್ ಇದೇನು ಇರಲ್ಲ. ಆದ್ರಿಂದ ಅದಕ್ಕೋಸ್ಕರ ಇದು ಕಾಸ್ಟ್ ಜಾಸ್ತಿ. ಅದನ್ನ ಜನರಿಗೆ ತಿಳಿ ಹೇಳ್ಬೇಕು, ಅಂಗಡಿಯವರು ಅವರೆಲ್ಲ ಅವರು ಏನು ಹೇಳಲ್ಲ ಅದ್ರ ಬಗ್ಗೆ. ಆಗ ಅವ್ರಿಗೇನಂದ್ರೆ ಇದ್ರ ಮೇಲೆ ಸಂಶಯ ಹೊಡುತ್ತೆ, ಇದು 5 kg ಏನಪ್ಪ ಇಷ್ಟ ಯಾಕೆ ಅಂತೇಳಿ. ಅನ್ನೋದು ಏನಿದೆ ಇದು NPK ಅಲ್ವಾ ಅವ್ರು ಹೇಳ್ಬೇಕು. ಹೇಳಿದ್ರೆ ಆಗಿನ್ನ ರೈತರು ಇದನ್ನ ಬಳಸ್ತಾರೆ. ಇದನ್ನ ಬಿಟ್ರೆ ಯಾವ್ದನ್ನು ಬಳಸಿಲ್ಲ ಈ ಸಲ ನಾನು. ಓಕೆ ಸರ್, ಖಂಡಿತ ನಾನು 25 kg ಒಂದು ಮೂಟೆನೂ ಬಳಸಿಲ್ಲ. ಇದೆ ಈಗ ಏನ್ ಬೀನ್ಸ್ ಹಾಕಿದ್ರೆ ಇದ್ರಲ್ಲಿ ಟೊಮೊಟೊ ಹಾಕ್ತೀನಿ, ಇದನ್ನೇ ಹಾಕ್ತೀನಿ, ಇದನ್ನ ಬಿಡ್ತೀರಾ? ಅದನ್ನೇ ಬಿಡ್ತೀನಿ, ಅದನ್ನು ಬೆಳೆನೂ ಚೆನ್ನಾಗಿ ತೆಗಿತೀನಿ. ಬೇಕಾದ್ರೆ ಇನ್ನೊಂದ್ಸಲ ಬನ್ನಿ ನೀವು. ಓಕೆ ಸ್ನೇಹಿತರೆ, ಕೇಳಿದ್ರಲ್ಲ. ಸೊ ವೃತ್ತಿಪರ ವಕೀಲರಾಗಿದ್ರು ಸಹ ಸರ್ ಅವರು ಇವಾಗ ಇಷ್ಟೊಂದು 10 ಎಕರೆ ಬೀನ್ಸ್ ಪ್ರೊಡಕ್ಷನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಅವರು ಈ ಬೆಲೆನ ಹಾಕಿದಾಗಿಂದ ಈ ಟೈಮ್ಯಾಕ್ ಆಗ್ರೋ ಏನಿದೆಯೋ ಇದು ಈ ಕಂಪ್ನಿಗೆ ಸೇರ್ತಕ್ಕಂಥ ಫರ್ಟಿಲೈಸರ್ಸ್ ಮಾತ್ರನೇ ಅವ್ರು ಬಿಡ್ತಾ ಇರ್ತಕ್ಕಂಥ. ಸೊ ಈ ಪ್ರಾಡಕ್ಟ್ಸ್ ಎಕ್ಸ್ಪ್ಲನೇಷನ್ ಎಲ್ಲ ಕಂಪ್ಲೀಟಾಗಿ ನಾನು ಕೊಡ್ತೀನಿ. ಸೊ ಇಷ್ಟೊತ್ತು ನಮ್ಮ ಜೊತೆ ಅವರು ಇದ್ರ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ಮತ್ತು ಈ ಬೆಲೆ ಬಗ್ಗೆ ಎಲ್ಲ ಇವು ಸವಿಸ್ತಾರವಾಗಿ ಹೇಳಿದ್ದಕ್ಕೆ ಸರ್ ಥ್ಯಾಂಕ್ ಯು ಸರ್, ಇಷ್ಟೊತ್ತು ಇನ್ಫಾರ್ಮೇಷನ್ ತೋರಿಸೋದಕ್ಕೆ.